ನಮ್ಮ ಮಾರಿ ಬೈಕರ್ಕೊಂಡು ಏನೇನೋ ಓಕೆ ನೀರಿಲ್ಲ ಬಿಟ್ಟು ಎರಡು ಗಂಟೆ ನೀಲ್ಲ ಅದಕ್ಕೆ ಅಲ್ಲೇ ಆಟ ಮಾಡಿದ ಮನೆ ಮೇಲೆ ಸಾಕು ಬಿಡೋದು ಅಡಿಕೆ ನೋಡಿ ಕೂಡ ತಾಲೂಕ್ ಮಟ್ಟದಲ್ಲಿ ಹೆಸರು ಮಾಡುವಂತವ್ರು ನೋಡ್ತಾನೆ ಇದೀವಿ. ಅಪ್ಪ ಹೇಳಿದ್ರು ಇವರಿಗೆ ಯಾವತ್ತಾರು ಒಂದ್ಸಲ ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರು. ಅವರೊಬ್ರು ಕಲಾವಿದ್ರು ನಾವು ಮಾಡಕ್ ಆಗಲ್ಲ, ಇಂಥವರೆಲ್ಲ ಸಾಧನೆ ಮಾಡ್ತಾರೆ ಅಂದ್ರೆ ಅದು ಹೆಮ್ಮೆ ಕೊಡ್ಬೇಕು. ಅಪ್ಪು ಸರ್ದು ಯಾಕೆ ಇವ್ರಿಗೆ ಕೊಡ್ತಾ ಇದೀನಿ ಅಂದ್ರೆ, ಅಪ್ಪು ಸರ್ ಹುಟ್ಟಿ ಅವ್ರು ಏನು ಚಿತ್ರರಂಗ ಮಾಡ್ತಿದಾರೋ ಅವತ್ತಿನಿಂದಲೂ ಅವ್ರು ಯಾವತ್ತಿದ್ರು ಎವರೆನ್ ಗ್ರೀನ್ ಅಂತ ಹೇಳಿ ಅವರು ಸಾಧನೆ ಮಾಡೋದ್ರಲ್ಲಿ ಪವರ್ ಇದೆ. ಆ ಪವರ್ ಇವ್ರಿಗೆ ಬಂದಿದೆ. ಆ ಪವರ್ ಇಲ್ದೇನೆ ಯಾರಿಗೂ ಸಾಧನೆ ಮಾಡೋಕ್ಕಾಗಲ್ಲ. ಆ ಪವರ್ ಅನ್ನೋದು ಅಪ್ಪು ಸಾರಿಗೆ ಎಷ್ಟಿದೆಯೋ ಅಂತ ಅಪ್ಪು ಸಾರ್ ಇವ್ರಿಗೆ ಕೊಡ್ತೀವಿ ಅಂದರೆ ಆ ಪವರ್ ಇವ್ರಿಗೆ ಇರೋದ್ರಿಂದಲೇ ಮಾಡ್ತಾ ಇರೋದು. ಹಾಗಾಗಿ ಇವರು ಎಲ್ಲೇ ಹೋದ್ರು ಹೇಗೆ ಇದ್ರು ಕೂಡ ನಮ್ಮ ಗ್ರಾಮವನ್ನು ನೆನೆಸ್ಕೊಳ್ಬೇಕು. ಹಾಗೆ ಅಪ್ಪು ಸಾರ್ ಆಶೀರ್ವಾದ ಇವ್ರಿಗೆ ಇರಬೇಕು ಅಂತ ಸದಾ ಬೇಡ್ಕೊಳ್ತೀವಿ. ನಮ್ಮ ಇದೇ ಕ್ರಮಧರ್ಮ ನಮ್ಮ ಕಬ್ರಣ್ಣರು ಕೂಡ, ಯಾಕಂದ್ರೆ ಒಂದು ಕಲೆ ಬಗ್ಗೆ, ಯಾಕಂದ್ರೆ ಎಲ್ಲರಿಗೂ ಕಲೆ ಅಲ್ಲ. ಯಾಕಂದ್ರೆ ಕೆಲವು ಜನ ತಿಳ್ಕೊತಾರೆ ಇವ್ರು ಯಾಕಪ್ಪ ಹಿಂಗ ಹಣ್ಣಲ್ಲಿ ಬಂದು ಒಂದು ಕಾರ್ಯಕ್ರಮ ಕಲೆ ತೋರಿಸ್ತಾರೆ, ಎಲ್ಲ ಕೂಲಿ ಮಾಡೋಕ್ಕಾಗಲ್ಲ ಅಂತ ಕೆಲವು ಜನ ಹೇಳಿದ್ದಾರೆ. ಯಾಕಂದ್ರೆ ನಾವು ಕಲ್ತಕ್ಕ ಕಲೆನ ಮತ್ತೊಬ್ರು ಮಾಡೋಕ್ಕಾಗಲ್ಲ. ಈಗ ನೀವು ಮಾಡೋ ವ್ಯಾಸಯ ನಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕಲ್ತು ವಿದ್ಯೆ ಅದು ಸಮುದ್ರದ ಅದೇ ನೋಡಿ ನಾವು ತಂದೆ ಕಾಲದಿಂದ ಬಂದೈತೆ. ನಾಟಕ ಕಂಪನಿ ಮುಂಚೆ ಅವೆಲ್ಲ ಬಿಟ್ಟು ನಾವಿದು ಸೈಕಲ್ ಕೆಲಸ ಸಾಧನೆ ಕಲಿತು ಇದೊಂದು ಕಾರ್ಯಕ್ರಮ ಪ್ರದರ್ಶನ ಕಾರ್ಯಕ್ರಮ ತೋರಿಸ್ತೀನಿ. ಈಗ ನೋಡುವಂತ ಆಟ, ಯಾಕಂದ್ರೆ ಒಂದು ಡ್ಯಾನ್ಸ್ ಆಡ್ಬೋದು, ಆಡೋ ಮಕ್ಕಳು ಕೂಡ ಮಾಡ್ತಾರೆ. ಅದಲ್ಲ, ಒಂದು ಸೈಕಲ್ ಹೊಡಿಬೇಕಿದ್ರೆ ತುಂಬಾ ಕಷ್ಟ ಇದೆ. ಸ್ವಲ್ಪ ಮಿಸ್ ಆದ್ರೆ ನಮಗೆ ಏಟು. ಅದರಿಂದ ನಮ್ಮ ಗುರು ಕಲಿಸಂತ ವಿದ್ಯೆನ ನೀವೆಲ್ಲರೂ ಮುಂದೆ ತೋರಿಸಿದ್ವಿ. ಆದ್ರೆ ನಮ್ಮ ಅಪ್ಪು ಸಾರ್ ಅಂದ್ರೆ ಪ್ರಣಯ ತಕ. ಯಾಕಂದ್ರೆ ಕಲಾವಿದ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ದೇವ್ರು ಕರ್ಕೊಬಿಟ್ರು. ಅದೇ ಅಪ್ಪು ಸಾರ್ ಇದ್ದಿದ್ರೆ ಇನ್ನು ಏನೇನು ಮಾಡ್ತಿರೋದು ನಮ್ಗೆ ಹೇಳಕ್ಕೆ ಬರಲ್ಲ. ಅದು ಅದರೊಟ್ಟಿಗೆ ಎಲ್ಲರೂ ಭಾರಿ ಪ್ರೀತಿ. ಎಲ್ಲಿ ನೋಡಿ ಅವ್ರದೇ ಪೂಜೆ, ಒಂದು ದೇವರಿಗಿಂತ ಅವ್ರದೇ ಪೂಜೆ ಜಾಸ್ತಿ. ಅವ್ರಿಗೆ ಎಲ್ಲಿ ನೋಡಿದ್ರೆ ಫೋಟೋನೇ ನಮ್ಮ ಅಪ್ಪು ಸಾರ್ಗೆ ಭಾರಿ ಖುಷಿ ಆಗುತ್ತೆ. ಅವ್ರು ನೋಡ್ತಾ ಇದ್ರೆ ನಮಗೆ ಒಂದು ಅಳುತ್ತರ ಆಗ್ಬಿಡ್ತಂತ, ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಡುತ್ತೆ. ಯಾಕೆ ನಮ್ಗೆ 57 ವರ್ಷ ಆದ್ರೂ ದೇವ್ರು ನಮಗೆ ಬದುಕ್ತಾರೆ ಅಂತ ನಮಗೆ ಇದಲ್ಲ. ಯಾಕೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಕರ್ಕೊಬಿಟ್ರು. ಇದು ನನ್ನ ವಯಸ್ಸಂಗ ಅವ್ರು ಇದ್ದಿದ್ರೆ ಏನೇನೋ ಕಾರ್ಯಕ್ರಮ ಅಂದ್ರೆ ಒಂದು ಕಲೆ ಅಲ್ಲ, ಇನ್ನು ಕಣ್ಣಿಗೆ ಮುಂಚೆಲ್ಲ ಮಾಡ್ಬಿಡೋರು ಅವರು ಅಂತ ಕಲಾವಿದರು ದೇವ್ರು ಕರ್ಕೊಬಿಟ್ರು. ಅವ್ರಿಗೂ ನಮ್ಮ ತುಂಬಾ ತುಂಬಾ ಧನ್ಯವಾದ. ಅದೇ ಅವ್ನ ಫೋಟೋ ನಮ್ಮ ಗುರು ನನಗೊಬ್ಬ ಸಿಕ್ಕಲ್ಲ, ನಮ್ಗೆ ತುಂಬಾ ಭಾಗ್ಯ ಅದು. ಯಾಕಂದ್ರೆ ಅವರು ಒಂದು ಕಲೆ ಬಗ್ಗೆ ಗೊತ್ತುಂಟು. ಅದೇ ರೀತಿ ಅವರು ಪ್ರೀತಿ ಪಟ್ಟು ಕೊಟ್ಟಲ್ಲ, ಅವ್ರಿಗೆ ಫೋಟೋವನ್ನು ಕೊಟ್ಟು ನಮ್ಮ ಧನ್ಯವಾದಗಳನ್ನ ಅರ್ಪಿಸಿದ್ರು. ಇನ್ನು ನಮ್ಮ ಹೆಣ್ಮಗಳ ಹೊರಗಡೆ ತೆಗೆದು ಕೈ ಚಪ್ಪಳ ಮೂಲಕ ಸಾಕಿಸ್ಬೇಕು.